ಇವಾಗ ನೋಡಿ ಸರ್, ಎಕ್ಸಾಂಪಲ್ ನಾನು ಹೇಳಬೇಕು ಅಂದಾಗ, ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಸುದೀಪ್ ಸರ್ದು. ಎಷ್ಟು ನೀಟಾಗಿ ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ, ದರ್ಶನ್ ಅವರು ಕೆಳಗೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತೂ ನಾನು ಹಾಕಲ್ಲ. ಇವಾಗ ಎಲ್ಲರೂ ಕಲ್ಗಳು ಆಗ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಕಲ್ಲಕ್ಕೆ ಹಾಕೋಗಲ್ಲ. ಅವ್ರಿಗೊಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಮಗ ಇದ್ದಾರೆ, ಅವ್ರ ಫ್ಯಾನ್ಸು ನೊಂದೋಗಿದ್ದಾರೆ. ದರ್ಶನ್ ಅವರು ನೊಂದಿದ್ದಾರೆ ಈ ಟೈಮಲ್ಲಿ. ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ನಾನು ಆ ಜಾಗದಲ್ಲಿ ನಿಂತ್ಕೊಳಲ್ಲ. ನಂಗೆ ಅಂಥ ಮೆಂಟಾಲಿಟಿ. ಇಂಥ ಹೀರೋನ ನಾವೆಲ್ಲ ಇಷ್ಟು ಪ್ರೀತಿಸ್ತೀವಿ ಅನ್ನೋದಕ್ಕೆ ನಮಗೆ ಗೌರವ ಇಲ್ವಾ ಸರ್? ಸುದೀಪ್ ಸರ್ ಥರ ಹೀರೋ ಯಾರು ಸಿಗ್ತಾರೆ ನಮಗೆ? ಎಷ್ಟು ಅಫಿಷಿಯಲ್ ಆಗಿ, ಎಷ್ಟು ನೀಟಾಗಿ, ಎಷ್ಟು ಮೆಚೋರ್ಡ್ ಆಗಿ ಹೇಳಿದ್ರು. ಅದನ್ನ ಬಿಟ್ಟು ಧರಣಿ ಕೂತ್ಕೊಂತೀನಿ, ಉಪವಾಸ ಕೂತ್ಕೊಂತೀನಿ, ಕೂತ್ಕೊಳ್ಳಿ ಬಿಡಿ. ಮೊನ್ನೆ ಒಂದೊಬ್ರು ಪೋಸ್ಟ್ ಹಾಕಿದ್ರು, ರಮ್ಯಾ ಅವ್ರಿಗೆ ಅಟೆನ್ಷನ್ ಬೇಕು, ಪ್ರಥಮ್ ಅವ್ರಿಗೆ ಸಿನಿಮಾ ಪ್ರಮೋಷನ್ ಬೇಕು, ಪೊಲಿಟಿಷಿಯನ್ಸ್ಗೆ ಧರ್ಮಸ್ಥಳದ ಹೆಸರಿಂದ ಹೊರಗೆ ಬರಬೇಕು, ಸೊ ಇದಕ್ಕೆಲ್ಲ ಹೆಸರು ಡಿ ಬಾಸ್ ಬೇಕು, ಎಲ್ಲರಿಗೂ ಎಲ್ಲೇ ಹೋದ್ರು ಏನೇ ಇಶ್ಯೂ ಆದ್ರೂ ಅದ್ ಕೊನೆಗೆ ಡಿ ಬಾಸ್ಗೆ ಬರ್ತಾ ಇದೆ. ಸರ್, ನನಗೆ ರಮ್ಯಾ ಮೇಡಮ್ ಬಗ್ಗೆ ಮಾತಾಡೋ ಅಷ್ಟೆಲ್ಲ ನಂದೇನಿಲ್ಲ ಸರ್. ನನಗೆ ಅದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇದನ್ನು ಮಾತಾಡ್ತಾ ಇದೆ. ಯಾಕಂದರೆ ಅದು ಕೋರ್ಟಲ್ಲಿ ಇದ್ದಾಗ, ಟ್ರಯಲ್ ಇದ್ದಾಗ ಇದ್ರ ಬಗ್ಗೆ ಮಾತಾಡ್ಬೋದು. ಇಟ್ಸ್ ಅಗೇನ್ಸ್ಟ್ ದ ಲಾ. ಅದು ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಯಾಕೆ ಅದನ್ನು ಮಾತಾಡ್ತದೆ ನನಗೆ ಗೊತ್ತಿಲ್ಲ. ಪ್ರಥಮ್ ಬಗ್ಗೆ ಹೇಳಬೇಕಂದ್ರೆ ಪ್ಯೂರ್ ಪಬ್ಲಿಸಿಟಿ, ಇದು ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ. ಆಮೇಲೆ ನಾವು ನೋಡ್ಕೊಂಡೇ ಬಂದಿದ್ದೀವಲ್ಲ ಸರ್. ಸೊ ಇದೇನು ಹೊಸ್ದಲ್ಲ ನಮಗೆ. ಏನು ಧರಣಿ ಕೂತ್ಕೊಂಡು ಸದ್ಯ ಬೇರೆ ನನಗೆ ಆಮೇಲೆ ಹೇಳ್ಬಿಡ್ತೀನಿ. ಸದ್ಯಕ್ಕೆ ಧರಣಿ ಕೂತವನಲ್ಲ, ಒಳ್ಳೇದು, ಕೂತ್ಕೊಳ್ಳಿ. ಇನ್ನು ನೋಡಿ, ಇದೇನು ನಿಲ್ಲಲ್ಲ ಇಷ್ಟಕ್ಕೆ. ಪಲ್ಟಿ ಹೊಡಿಯೋದು, ಇದಾಕಂತೀನಿ ಅದಾಕಂತೀನಿ, ಅದೆಲ್ಲ ಸ್ಟಾರ್ಟ್ ಡ್ರಾಮಾ ಬರುತ್ತೆ ನೋಡ್ರಿ ಸ್ವಲ್ಪ ದಿವಸದಲ್ಲಿ. ಇನ್ನೊಂದೇನು ಹೇಳಿದ್ರಿ, ಸಾರಿ, ಇದು ಏನೋ ಅದೇನೋ ಪೊಲಿಟಿಷಿಯನ್ಸ್ ಅದು ನೋಡಿ ಸರ್, ಅದು ನನಗೆ ಗೊತ್ತಿಲ್ಲ. ನಾನಂತೂ ಆ ವಿಷಯಕ್ಕೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಆಯ್ತಾ ಸರ್. ಇವಾಗ ಈ ವಿಷಯಕ್ಕೆ ಧರಣಿ ಕೂತ್ಕೊಂತಾರವನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಧರಣಿ ಆ ವಿಷಯಕ್ಕೆ ಏನು ಸರ್, ಕೂತ್ಕೊಳ್ಳಿ ವಿಷಯಕ್ಕೆ. ಯಾಕೆ ಒಂದು ಹೆಣ್ಮಗಳು ರೇಪ್ ಆಗಿದ್ದಾಗ ಆ ವಿಷಯದ ಬಗ್ಗೆ ಒಂದು ದಿವಸ ಇವ್ನು ಮಾತಾಡೇ ಇಲ್ಲ, ಒಂದು ದಿವಸ ಧ್ವನಿನೇ ಎತ್ತಿಲ್ಲ. ಅದಕ್ಕೆ ಕೂತ್ಕೊಳ್ಳಿ ಧರಣಿ. ಇವನಿಗೆ ಬೈದ್ಬಿಟ್ರು ಅಂದ್ರೆ ಧರಣಿ ಕೂತ್ಕೊಂತವನ. ಒಂದು ಹೆಣ್ಮಕ್ಳು ರೇಪ್ ಆಗಿದ್ದಾಗ ಕೂತ್ಕೊಳ್ಳಿ ಧರಣಿ, ಹೋರಾಡ್ಲಿ ಮುಂದೆ ಬಂದು, ನಾವಿದ್ದೀವಿ ಅಂತ ಹೇಳಲಿ. ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ ಅವನು. ಯಾಕೆ ಮಾತಾಡಿಲ್ಲ? ಭಯ ಅಂತ ಅವನಿಗೆ. ಆಯಿತು ಸರ್, ಇವಾಗ ಅಲ್ಲೇನಾಯಿತು, ಅದೇನು ಮತ್ತೊಂದಾಯ್ತು ನನಗೆ ಗೊತ್ತಿಲ್ಲ. ಅದೇನೋ ಟೂಲ್ಸ್ ತೆಗೆದ್ರಂತೆ, ಇಟ್ರಂತೆ ಅವನಿಗೆ. ಅಲ್ಲೇ ಮಾತಾಡಬೇಕಾಗಿತ್ತು, ಅವನು ಕಿಲಾಡಿಯಾಗಿದ್ದ, ಅಲ್ಲೇ ಮಾತಾಡಬೇಕಾಗಿತ್ತು. ಸರಿ, ಅಲ್ಲಿ ಭಯ ಆಯ್ತಾ, ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ, ಕರ್ಕೊಂಡು ಹೋಗ್ಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ, ಕೇಸ್ ಹಾಕ್ಬೇಕಾಯ್ತು, ಒಳಗೆ ತಳ್ಳಬೇಕಾಯ್ತು ಅವ್ರನ್ನ. 4 ದಿವಸ ಸುಮ್ಮನೆ ಇದ್ಬಿಟ್ಟು ಯಾರೋ ಬಂದ್ಬಿಟ್ಟು ನೀನು ಒಳ್ಳೆ ಹುಡುಗ ಪ್ರಥಮ್ ಅಲ್ಲ, ನೀನು ಮೀಟ್ರ್ ಇಲ್ದಿರೋ ಪ್ರಥಮ್ ಎಷ್ಟು, ಇವಾಗ ಸಡನ್ನಾಗಿ ಮೀಟ್ರ್ ಬಂದ್ಬಿಡ್ತಾ? ಸಡನ್ನಾಗಿ ಈ ಥರ ಎತ್ಕೊಂಡು ಎಲ್ಲ ಮಾತಾಡ್ಬೋದಾ? ಅದು ಏನೇನು ಮಾತುಗಳು ಸರ್. ಅವ್ರು ತಪ್ಪಿದ್ರೆ ಓಕೆ, ಅವ್ರೇ ನಿಂತ್ಕೊಂಡು ಮಾಡಿಸ್ತವ್ರಂತೆ, 2,000 ಪೇಜ್ಗಳಿಂದ ಬರ್ತಾ ಇದೆ ಅಂತೆ ಕಮೆಂಟ್ಸು. ಇವನು ಈ ಥರ ಮಾತಾಡಿದ್ರೆ ಜನ ಬೈತಾರಲ್ವಾ, ನಮಗೆ ಕೋಪ ಬರ್ತಾ ಇದೆ ಇಂಡಸ್ಟ್ರಿಯವರಾಗಿದ್ದು. ಯಾಕೆ ಮಾತಾಡ್ಬೇಕು ಈ ಥರ? ಮಾತಾಡ್ಬಾರ್ದು ಸರ್, ತಪ್ಪು. ಇಟ್ಸ್ ಪ್ಯೂರ್ ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಸರ್. ಅವನ ಬಗ್ಗೆ ಮಾತಾಡೋದು ಎಷ್ಟು ಬಿಡಿ. ಥ್ಯಾಂಕ್ ಯು ಸರ್.